ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಸ್ವೀಟ್ ಅಂದರೆ ಇಷ್ಟ, ಅದಕ್ಕೋಸ್ಕರ. ಸೊ ಬನ್ನಿ ಓಕೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ತಣ್ಣಗಿರೋ ಹಾಲನ್ನ ಹಾಕ್ಕೊಬೇಕು. ಹಾಲು ಹಾಕ್ಕೊಂಡಾದ್ಮೇಲೆ ಕಸ್ಟರ್ಡ್ ಪೌಡರ್ನ ಎಷ್ಟು ಬೇಕೋ ನೋಡ್ಕೊಂಡು 2 ಸ್ಪೂನ್ ಇಲ್ಲ 3 ಸ್ಪೂನ್ ಹಾಕ್ಕೊಬೇಕು. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡಾದ್ಮೇಲೆ ಸಪ್ರೇಟಾಗಿ ಒಂದು ತೆಗ್ದಿಟ್ಕೊಳ್ಳಿ. ಇವಾಗ ಅದು ಕಸ್ಟರ್ಡ್ ಮಾಡ್ಕೊಬೇಕಲ್ವಾ, ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದನ್ನು ಬಿಸಿ ಮಾಡೋಕೆ ಇಟ್ಕೊತಾ ಇದ್ದೀನಿ. ಪಾತ್ರೆ ನೀಟಾಗೆಲ್ಲ ಬಿಸಿ ಆದಮೇಲೆ ಹಾಲು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಬಿಟ್ಟು ನೀವು ಹಾಲು ಹಾಕ್ಕೊಬೋದು. ಸೊ ನಾನಿಲ್ಲಿ ಇಬ್ಬರಿಗೂ ಮಾಡ್ಕೊತಿರೋದು, ಹಾಗಾಗಿ 1 ಕಪ್ನ ಹಾಲು ತೊಗೊಂಡಿದ್ದೀನಿ. ಹಾಲೆಲ್ಲ ನೀಟಾಗಿ ಬಿಸಿ ಆಗಬೇಕು, ಅದೊಂದು ಕುದಿ ಬರಬೇಕು, ಅಲ್ಲಿ ತನಕ ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಂಗೆ ಸ್ಪೂನಲ್ಲೆಲ್ಲ ಸ್ಟಿರ್ ಮಾಡ್ಕೊತಾ ಇರಿ ಹಾಲನ್ನ. ಅದೆಲ್ಲ ನೀಟಾಗಿ ಆದಮೇಲೆ ಅದು ಒಂದು ಕುದಿ ಬರುತ್ತೆ, ಅಲ್ಲಿ ತನಕ ನೀಟಾಗಿ ಬಿಸಿ ಮಾಡ್ಕೊಂಡು ಇವಾಗ ಸಿಮ್ನಲ್ಲಿ ಇಟ್ಕೊಳ್ಳಿ ಉರಿನ, ಜಾಸ್ತಿ ಜೋರಾಗಿ ಇಟ್ಕೊಬೇಡಿ. ಅದಾದಮೇಲೆ ಇವಾಗ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಕಸ್ಟರ್ಡ್ ಪೌಡರ್ಗೆ ಹಾಲು ಮಿಕ್ಸ್ ಮಾಡ್ಕೊಂಡು, ಅದನ್ನು ನಾವು ಈ ಹಾಲಿಗೆ, ಬಿಸಿಯಾಗಿರೋ ಹಾಲಿಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ. ಅದು ಅಷ್ಟೇ ಸ್ವಲ್ಪ ಕುದಿಬೇಕು, ಅಲ್ಲಿ ತನಕ ನೀಟಾಗಿ ತಿರುಗಿಸ್ಕೊಳ್ಳಿ. ಅದೆಲ್ಲ ಕುದ್ದಾದ್ಮೇಲೆ ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕು ಸ್ವೀಟು ನೋಡ್ಬಿಟ್ಟು ಕ್ವಾಂಟಿಟಿ ತೊಗೊಂಡು ಸ್ವೀಟ್ನ ನೀವು ಸಕ್ಕರೆನ ಹಾಕೊಬೋದು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಸ್ವೀಟ್ ಏನು ಇಷ್ಟಪಡೋರು ತುಂಬ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದು ಕುದ್ಮೇಲೆ ನೀಟಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಸಪ್ರೇಟಾಗಿ ತೆಗ್ದಿಟ್ಕೊಳ್ಳಿ. ಅದೊಂದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿ ತನಕ. ಆ್ಯಕ್ಚುಲಿ ನಾನು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಅವರು ಬೇಗನೆ ಬಂದುಬಿಟ್ಟಿದ್ರು ಆಫೀಸಿಂದ. ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗದೇ ಇರೋ ಥರನೇ ಹಂಗೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಮಾಡ್ಕೊಂಡು ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೆ. ಅವ್ರಿಗೆ ಒಂದು ಸ್ವಲ್ಪನೂ ಡೌಟೇ ಬರಲಿಲ್ಲ, ಹಾಗೆ ಮ್ಯಾನೇಜ್ ಮಾಡಿದ್ದೀನಿ. ಇವಾಗ ನಾವು ತೆಗ್ದಿಟ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದಕ್ಕೆ ನಮಗೆ ಯಾವುದು ಫ್ರೂಟ್ಸ್ ಎಲ್ಲ ಇಷ್ಟ ಇರುತ್ತೋ, ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ದಾಳಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ, 1 ಆ್ಯಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 2 ಪಚ್ಚಬಾಳೆಹಣ್ಣನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಇದರಲ್ಲಿ ಗ್ರೇಪ್ಸ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ಇಲ್ಲಿ ನಾನು ಆ್ಯಕ್ಚುಲಿ ಗ್ರೇಪ್ಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಲಿಲ್ಲ. ನಮ್ಮ ಮನೇಲಿ ಯಾವ ಫ್ರೂಟ್ಸ್ ಇತ್ತೋ ಅದೆಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಫ್ರಿಜ್ಜಲ್ಲಿ ತೆಗ್ದಿಟ್ಟಿರಿ. ಅದೆಲ್ಲ ಕೂಲ್ ಆದಮೇಲೆ ನಾನು ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನೀವೇ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ನ ನೋಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.